ಒಂದು ಖುಷಿ ವಿಷಯ, ನಾನು ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಅದರಲ್ಲಿ ಇವತ್ತು ಎಕ್ಸಾಮ್ ಮುಗಿದಿದೆ. ನಾನು ವಿಡಿಯೋನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಹೇಳಿದ್ನೋ ಅದರಲ್ಲಿ ಆ ಪ್ರಶ್ನೆಗಳಲ್ಲಿ ಅರ್ಧದಷ್ಟು ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಅಂದರೆ 75% ಅಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ ಎಲ್ಲ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಯಾರ್ಯಾರು ಓದಿದ್ರಿ ಅವರಿಗೆ ಹೆಲ್ಪ್ ಆಗಿದ್ದರೆ ನೀವು ಓದಿ, ಇಲ್ಲ ವಿಡಿಯೋವನ್ನು ಕೇಳಿ ಹೆಲ್ಪ್ ಆಗಿದೆ ಅನ್ನೋರು ಕಾಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಅದನ್ನು ನೋಡಿ ಮತ್ತು ನಾನು ಮಾಡಿದ್ದಂಥ ವಿಡಿಯೋದಲ್ಲಿ ಇದ್ದಂಥ ಸುಮಾರು ಪ್ರಶ್ನೆಗಳು ಇವತ್ತಿನ ಪರೀಕ್ಷೆಗೆ ಬಂದಿದೆ. ನಾನು ಕಂಪ್ಲೀಟ್ ಸಿಲಬಸನ್ನು ಕವರ್ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿ ವಿಡಿಯೋ ಮಾಡಿದ್ದೆ. ಯಾವ ಪ್ರಶ್ನೆಗಳನ್ನು ಹಾಕಿದ್ನೋ ಹೆಚ್ಚು ಕಡಿಮೆ ಅದೇ ಥರದ ಪ್ರಶ್ನೆಗಳು ಬಂದಿರುವಂಥದ್ದು. ಹಾಗೆಯೇ ಇನ್ನೊಂದಷ್ಟು ಪ್ರಶ್ನೆಗಳು ನಾನು ಹಾಕಿದ್ದ ಟಾಪಿಕ್ನಲ್ಲೇ ಕೆಲವೊಂದು ಪ್ರಶ್ನೆಗಳು ಬಂದಿದೆ. ನಾನು ಮೊದಲೇ ಹೇಳಿದ ಹಾಗೆ ಚೂರು ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ ಅಂತ ಹೇಳಿದ್ದೆ. ಹಾಗೆಯೇ ಟಾಪಿಕ್ ಸೇಮ್ ಇದ್ರೂ ಸ್ವಲ್ಪ ಮಾತ್ರ ಬದಲಾಗಿ ಹಾಕಿರೋದನ್ನು ನೋಡಬಹುದು. ನಾನಿಲ್ಲಿ ಪ್ರೂಫ್ ಕೂಡ ಹಾಕಿದ್ದೀನಿ. ನಾನು ಹಾಕಿದ್ದಂಥ ವಿಡಿಯೋದಲ್ಲಿ ಇದ್ದಂಥ ಪ್ರಶ್ನೆಗಳು ಪರಿಸರವನ್ನು ವ್ಯಾಖ್ಯಾನಿಸಿ ಆ ಪ್ರಶ್ನೆ ಇವತ್ತಿನ ಪರೀಕ್ಷೆಯಲ್ಲಿ ಬಂದಿದೆ. ಹಾಗೆಯೇ ಆಹಾರ ಸರಪಳಿಯ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆಹಾರ ಸರಪಳಿ ಎಂದರೆ ಏನು, ಅದರ ಪ್ರಕಾರ ತಿಳಿಸಿ ಅಂತ ನಾನು ಹಾಕಿದ್ದಂಥದ್ದು. ನೀವು ಆಹಾರ ಸರಪಳಿ ಓದಿದರೆ ಈ ಪ್ರಶ್ನೆಯನ್ನು ನೋಡಿಕೊಂಡು ನಿಮಗೆ ಅದರ ಕಾರ್ಯಗಳು ಯಾವುದು ಅನ್ನೋದನ್ನು ಆದಷ್ಟು ಬರಿಬಹುದು. ಇಲ್ಲ ಆಹಾರ ಸರಪಳಿ ಎಂದರೆ ಏನು ಅಂತ ಬರೆದಿದ್ರೂ ಕೂಡ ನಿಮಗೆ ಅಂಕಗಳು ಸಿಗೋ ಸಾಧ್ಯತೆ ಇದೆ. ಹಾಗೆಯೇ ನೆಕ್ಸ್ಟ್ ತಗೊಂಡಾಗ ಜೀವ ವೈವಿಧ್ಯತೆ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಜೀವ ವೈವಿಧ್ಯತೆಯ ಮಹತ್ವವನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿರುವಂಥದ್ದು. ಹಾಗೆಯೇ ಹಸಿರು ಮನೆ ಪರಿಣಾಮ ಕಾರಣಗಳನ್ನು ಕೇಳಿದ್ದಾರೆ. ನೀವು ಹಸಿರು ಮನೆ ಓದಿದರೆ ಬರಿಬಹುದು. ಹಾಗೆಯೇ 4 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೇಳಿದ್ದೆ, ಅದೇ ಪ್ರಶ್ನೆ ಬಂದಿದೆ. ಮಾನವ ಪರಿಸರ ಸಂಬಂಧದ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಟ್ಟಿದ್ದೆ, ಅದು ಸಹ ಬಂದಿದೆ. ಹಾಗೆಯೇ ಜೀವ ಪರಿಸರ ವ್ಯವಸ್ಥೆಯ ರಚನೆ ಕಾರ್ಯ 10 ಮಾರ್ಕ್ಸ್ಗೆ ಬಂದಿರುವಂಥದ್ದು. ಇದು ಪ್ರಶ್ನೆ ನಾನು ಹೇಳಿದ್ದೆ. ಹಸಿರು ಮನೆಯ ಪರಿಣಾಮ ಇದರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಪ್ರವಾಹ ಬರಗಾಲದ ಬಗ್ಗೆ, ವಾಯು ಮಾಲಿನ್ಯ ಹಾಗೆಯೇ ಪರಿಸರ ನೀತಿ ಕಾಯ್ದೆಗಳ ಬಗ್ಗೆ ಕೂಡ ಹೇಳಿದ್ದೆ. ಇದೆಲ್ಲ ಪ್ರಶ್ನೆಗಳು ಬಂದಿದೆ. ಹೆಚ್ಚು ಕಡಿಮೆ ನಾನು ಹಾಕಿದ್ದಂಥ ವಿಡಿಯೋದಲ್ಲಿ 75% ಅಷ್ಟು ಪ್ರಶ್ನೆಗಳು ಬಂದಿರೋದನ್ನು ನೋಡಬಹುದು. ಇದು ವೈಯಕ್ತಿಕವಾಗಿ ನನಗೂ ಕೂಡ ಖುಷಿಯ ವಿಷಯ. ನಾನು ಹೀಗೆ ಇನ್ನಷ್ಟು ಪ್ರಶ್ನೆಗಳನ್ನು ತಯಾರು ಮಾಡಿ ವಿಡಿಯೋಗಳನ್ನು ಮಾಡ್ತೀನಿ, ನೋಡ್ತಾ ಇರಿ. ಹಾಗೆಯೇ ನೋಡೋದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಇರಿ. ನಿಮಗೆ ಹೆಲ್ಪ್ ಆಗೋ ಥರ ಆದಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ವಾಯು ಮಾಲಿನ್ಯ 10 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಹೇಳಿದ್ದೆ, ಅದೇ ಪ್ರಶ್ನೆ ಬಂದಿದೆ. ಪ್ರವಾಹ ಮತ್ತು ಬರಗಾಲ ಇವುಗಳ ಬಗ್ಗೆ ಹೇಳಿದ್ದೆ, ಬಂದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.